ಏರ್ಪೋರ್ಟ್ನಿಂದ ಪ್ರಜ್ವಲ್ ಕರೆತರಲು ಫ್ರೀ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರೆತರ್ತಾರೆ. ಬರುವ ಮಾರ್ಗದಲ್ಲಿ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಅದು ಮಧ್ಯರಾತ್ರಿ ಕೂಡ ಆಗಿರಬಹುದು. ಯಾಕಂದರೆ ಆಕ್ರೋಶ ಜಾಸ್ತಿ ಆಗಿದೆ. ಪ್ರಜ್ವಲ್ ಬರ್ತಾ ಇದ್ದಂತೆ ಇನ್ನೂ ಜಾಸ್ತಿ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಫ್ರೀ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಪ್ರಯಾಣಿಕರಿಗೂ ತೊಂದರೆ ಆಗದಂತೆ ಈಗ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗ್ತಾ ಇದೆ. ಯಾವ ಮಾರ್ಗದಿಂದ ಹೋಗಬೇಕು ಅನ್ನೋದನ್ನು ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕೆಲವೊಂದಿಷ್ಟು ಸರ್ಕಲ್ಗಳಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರಜ್ವಲ್ ಕರೆತರುವಂತಹ ವಾಹನಕ್ಕೆ ಫ್ರೀ ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಅಂದರೆ ಅಲ್ಲಿ ಸಿಗ್ನಲ್ಗಳ ಇರೋದಿಲ್ಲ. ಅಲ್ಲಿ ವಾಹನಗಳು ಓಡಾಡ್ತಾ ಇದ್ರೂ ಕೂಡ ಕೆಲ ಕಾಲ ಅಲ್ಲಿ ನಿರ್ಬಂಧನೆಗಳನ್ನು ಹೇರಬಹುದು. ಯಾಕಂತ ಹೇಳಿದ್ರೆ ಇಂತಹ ಕೇಸ್ಗಳಲ್ಲಿ ಅಥವಾ ತುರ್ತು ಈಗ ನೋಡಿ 34 ದಿನ ಆಯಿತು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ. ವಿಚಾರಣೆ ಬಹಳ ಅವಶ್ಯಕತೆ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಮತ್ತು ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಪ್ರತಿಭಟನೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಈಗ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. ಈ ಬಳ್ಳಾರಿ ರೋಡ್ ಮೂಲಕ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಮೇಕ್ರಿ ಸರ್ಕಲ್ಲು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಯಾಕೆಂದರೆ ನಾವು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನೋಡಿರ್ತೀವಿ, ಆರೋಪಿನ ಕರ್ಕೊಂಡು ಹೋಗುವಾಗ ವಾಹನದಲ್ಲಿ ಕಲ್ಲು ಹೊಡೆದಿದ್ದು, ಚಪ್ಪಲಿ ತೂರಿದ್ದು, ಈ ರೀತಿ ಘಟನೆಗಳಾಗಿದ್ದಾವೆ ಈ ಹಿಂದೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು. ಜೊತೆಗೆ ವಾಹನ ಪ್ರಯಾಣಿಕರಿಗೂ ಕೂಡ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನು ತೆಗೆದುಕೊಳ್ತಾರೆ. ಅಲ್ಲೇನಾದರೂ ವಾಹನಗಳು ಓಡಾಟ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕೆಲ ಕಾಲ ಇವರು ತರುವಂತಹ ಒಂದು ವಾಹನ ಏನಿರುತ್ತೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಈ ಎಲ್ಲ ವ್ಯವಸ್ಥೆಯನ್ನು ಈಗ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. ಅವರು ಮಧ್ಯರಾತ್ರಿ 1:00 ಬರಲಿ, 2 ಗಂಟೆಗಾದರೂ ಬರಲಿ, ಫ್ರೀ ಟ್ರಾಫಿಕ್ ವ್ಯವಸ್ಥೆಯನ್ನು ಈಗ ನಿರ್ವಹಣೆ ಮಾಡಲಾಗುತ್ತೆ. ಟ್ರಾಫಿಕ್ ಪೊಲೀಸರು ಕೂಡ ಇದರ ಬಗ್ಗೆ ಮಾಹಿತಿನ ತೆಗೆದುಕೊಳ್ತಾ ಇದ್ದಾರೆ. ಯಾವ ಮಾರ್ಗದ ಮೂಲಕ ಅವ್ರನ್ನ ಕರೆದುಕೊಂಡು ಬರ್ಬೋದು ಅಂಥೇಳಿ. ಸಹಜವಾಗಿ ನಮಗೆ 1:30-2 ಗಂಟೆಗೆ ಅಲ್ಲಿ ಸಾಧ್ಯನೇ ಟ್ರಾಫಿಕ್ ಇರೋದೇ ಇಲ್ಲ ಬಿಡಿ. ವಾಹನಗಳ ಓಡಾಟನೇ ಕಡಿಮೆ ಇರುತ್ತೆ. ಆದರೂ ಕೂಡ ಅಲ್ಲಿ ಇಲ್ಲಿ ಒಂದೊಂದು ವಾಹನಗಳು ಓಡಾಡ್ತಾ ಇರ್ತವೆ. ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ಕಡಿವಾಣ ಹಾಕ್ಬೋದು.